ಹಾಸ್ಪಿಟ್ಲಿಗೆ ಒಂದು 2 ಲಕ್ಷ ರೂಪಾಯಿ ಮೇಲೆ ಕಳ್ದಿದ್ದೋ ನಾವು. ಫುಲ್ಲು ಕಾಲು ತುಂಬೆಲ್ಲ ರಕ್ತ ಚಿಲ್ಡು ಕಡಿಯೋದು ಅಣ್ಣ. ನಮ್ಮ ಕಾಲು ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಏನಾಗೈತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಡಾಕ್ಟ್ರು ಅಲರ್ಜಿ ರೀತಿ ಅಂತ ಹೇಳಿದ್ರು ಅಷ್ಟೇ. ಏನಾಗೈತೆ ಅಂತ ಒಂದೊಂದು ದಿವಸ ಹೋದ್ರೆ 10,000 15,000 ಕಟ್ಬಿಟ್ಟು ಬರ್ತಾಯಿದ್ದೋ ಹಾಸ್ಪಿಟ್ಲಿಗೆ. ಇಲ್ಲಿಗೆ ಬಂದಮೇಲೆ ಪರವಾಗಿತ್ತಿಲ್ಲ. ಮೊದಲು ಹಾಸ್ಪಿಟ್ಲ್ ಏನು ಬರೀ ಆ ದುಡ್ಡು ಸುರಿತಿದ್ದೋ, ಮೆಡಿಸನ್ ತಗೊಂಡ್ರೆ ಏನು ಗುಣ ಇಲ್ಲ. ಹೋದ್ರೂ ಮೆಡಿಸನ್ ತಗೊಂಡಾಗ ಒಂದು 2-3 ಸಲ ಚೆನ್ನಾಗಿರೋದು, ಮಾಮೂಲಿ ಅಥ ಪ್ರಕಾರ ಕಟ್ತಾ ಬರೋದು, ಹಿಂಗೆಲ್ಲ ಆಯ್ತಿತ್ತು. ಪರವಾಗಿಲ್ಲ. ನಾವು ಇಲ್ಲಿಗೆ ಬಂದಮೇಲೆ ಹಿಂಬೇಣಿ ಎಲ್ಲ ಕೊಟ್ಟಿದ್ರು 1000ಕ್ಕೆ. ಆಮೇಲೆ ಇಲಿ ಎಲ್ಲ ತೆಗ್ದಾದ್ಮೇಲೆ ಎಲ್ಲ ಫುಲ್ ಎಲ್ಲ ಕಂಪ್ಲೀಟಾಗಿ ವಾಸಿ ಆಗೈತೆ. ಒಂದೊಂದು ದಿವಸಕ್ಕೆ ಕೇರ್ನಗರ್ಗೆ ಹಾಸ್ಪಿಟ್ಲ್ ಕಟ್ತಿದ್ದು 9,000 10,000 ಅನ್ನೋದಪ್ಪ ಕಟ್ಬಿಟ್ಟು ಬರ್ತಿದ್ದು ಹಾಸ್ಪಿಟ್ಲಿಗೆ. ನಮ್ಮ ಬ್ಲಡ್ನೇ ತೆಗ್ದು ನಮ್ಗೆ ಇಂಜೆಕ್ಷನ್ ಹಾಕೋರೆ, ಎಲ್ಲ ಥರ ಇದು ಮಾಡವ್ರೆ. ಹಂಗೂ ಆಗಲಿಲ್ಲ ಒಟ್ಟಿನಲ್ಲಿ. ಏನು ಕುಯ್ಯೋದೇನಿಲ್ಲ. ಒಂದೊಂದು ದಪ್ಪ ಹೋದ್ರೆ 10,000 15,000 ರೂಪಾಯಿ ಎಲ್ಲ ಥರದಲ್ಲೂ ಮಾಡಿ ಒಟ್ಟಿನಲ್ಲಿ ಅಣ್ಣ. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ ಅಣ್ಣ. ನಮ್ಗೆ ಇಲ್ಲಿ ಏನು ಕೊಡಲಿಲ್ಲ ಅಣ್ಣ. ನಾವು ಒಟ್ಟಿನಲ್ಲಿ ಏನೋ ಬಂದೆ ಅಮ್ಮನ ಕೈ ಮುಖ ಒಯ್ತಿದ್ದು ಅಷ್ಟು ಬಿಟ್ರೆ ಏನಿದ್ದಾವೆ. 1 ರೂಪಾಯಿನೂ ಅಂದರೆ ಹಿಂಬೇಣ್ಣು ಇದ್ರು ಬೇವಿನ ಸೊಪ್ಪು ಅಮ್ಮನ ಮೇಲೆ ಮಡಗ್ಬಿಟ್ಟು ಕೊಡ್ತಿದ್ರು. ಇದು 1000 ಏನ್ಬಿಟ್ಟು ಧೂಳು ತಗೊಡ್ತಾಯಿದ್ರು. 1000 ಬಿಟ್ಟು ಮನೆಗೆ ಕಳಿ ಅಂತ ಹೇಳ್ತಿದ್ರು. 1000 ತಿದ್ದೋ ಅಣ್ಣ. ಹಿಡ್ದಂಗೆ ದಿನ ಒಂದು 5 ದಿವಸ ಒಂದು 9 ಹಿಂಗೆ ಬನ್ನಿ ಅಂತ ಹೇಳಿದ್ರು. ಬಂದು ಇದು ಮಾಡಿಸ್ಕೊ ಒಯ್ತಿದ್ದೋ ಅಣ್ಣ. ಕಾಲಿಗೆ ಇಳಿ ತೆಗಿತಿದ್ರು. ಏನೋ ಕಷ್ಟ ಎಲ್ಲ ಪರಿಹಾರ ಆಗೈತೆ. ಶಕ್ತಿ ಐತೆ ಕಣಣ್ಣ. ನಾವು ನೆಂಬಿದ್ದೀವಿ ಕಣಣ್ಣ. ನಾವು ಬೆಳಗ್ಗೆ ಬಂದು ಕಾಯ್ಕೊಂಡು 10 ಗಂಟೆಗೆ ಬಂದಿರೋದಣ್ಣ ನಾವು ಇಲ್ಲಿಗೆ. ಹಿಂಗೆ ಅಂತ ಹೇಳಿದ್ರು. ಅವು ಮೊದಲು ಈಗ 1 ವರ್ಷದಲ್ಲಿ ಬರ್ತಾಯಿದ್ದೋ. ಆವಾಗ ಸುಮಾರಾಗಿ ಆಗಿತ್ತು ಕಾಲು. ಆಮೇಲಿಂದ ಪರವಾಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಂದು ಹಿಂಬೇಣ್ಣು ಇವೆಲ್ಲನೂ ಕೊಟ್ಟದ್ದು 1000 ಮೇಲೆ ಪರವಾಗಿತ್ತಿಲ್ಲ. ಇಳಿ ಎಲ್ಲ ತೆಗೆಸ್ಕೊಂಡ್ಮೇಲೆ ಪರವಾಗಿತ್ತಿಲ್ಲ ನಮ್ಮ ಕಾಲು.